ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಶೋ ಅಂಡ್ ದಿಸ್ ಇಸ್ ಎಂ ಸಿ ವಿಜಯ ಕೌಸಲ್ಯ. ಸ್ನೇಹಿತರೆ, ಇವತ್ತಿನ ದಿನಗಳಲ್ಲಿ ನಾವು ಪ್ರಾಣಿಗಳನ್ನು ಅಥವಾ ಪರಿಸರ ಪ್ರೇಮಿಗಳನ್ನು ನೋಡ್ತಾ ಇದ್ದೀವಿ. ಅದು ಇತ್ತೀಚೆಗಷ್ಟೇ ಮೂಡಿ ಬಂದಂಥ ಒಂದಷ್ಟು ಇದೆ, ಆದರೆ ಅದನ್ನೇ ಹವ್ಯಾಸವಾಗಿ ಹಾಗೆ ವೃತ್ತಿಯಲ್ಲೂ ಕೂಡ ಅದನ್ನು ಅಳವಡಿಕೆಯನ್ನು ಮಾಡ್ಕೊಂಡಿರುವಂಥ ಓರ್ವ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಸೊ ಇವರು ವೃತ್ತಿಯಲ್ಲಿ ಪತ್ರಕರ್ತರು, ಹಿರಿಯ ಪತ್ರಕರ್ತರು, ಹಾಗೆ ಅದರ ಜೊತೆಯಲ್ಲಿ ಏನಂತಂದರೆ ಪರಿಸರ ಪ್ರೇಮಿಗಳು ಕೂಡ. ಶ್ರೀಯುತ ಯೋಗೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಸೊ ನೀವು ವೃತ್ತಿಯಲ್ಲಿ ಪತ್ರಕರ್ತರು, ಅದರ ಜೊತೆಯಲ್ಲಿ ಪ್ರವೃತ್ತಿಯಲ್ಲಿ ನಿಮಗೆ ಈ ಪ್ರಾಣಿಗಳ ಮೇಲೆ ಹಾಗೆ ಪರಿಸರದ ಮೇಲೆ ಬಹಳಷ್ಟು ಪ್ರೀತಿ ಇದೆ. ಸೊ ಹೇಗೆ ಈ ಪ್ರೀತಿ ಉಟ್ಕೊಂತು ನಿಮಗೆ? ಎಸ್, ಅದು ಏನಂತ ಹೇಳಿದ್ರೆ ನಾವು ಚಿಕ್ಕ ವಯಸ್ಸಿನಿಂದನೂ ಕೂಡ ಪರಿಸರದ ಬಗ್ಗೆ ಕಾಳಜಿ ಇರ್ತಕ್ಕಂಥದ್ದು. ಮೈಸೂರು ಝೂನಲ್ಲಿ ಯೂತ್ ಕ್ಲಬ್ ಅಂತ ಒಂದುಂಟು. ಓಕೆ. 8th ಸ್ಟ್ಯಾಂಡರ್ಡಲ್ಲಿದ್ದಾಗ ಯೂತ್ ಕ್ಲಬ್ ಮೆಂಬರ್ ಆಗಿ, ತಿರ್ಗಾ PUCನಲ್ಲಿ ಕೂಡ ಯೂತ್ ಕ್ಲಬ್ ಮೆಂಬರ್ ಆಗಿ 2 ಟೈಮು ಯೂತ್ ಕ್ಲಬ್ ಮೆಂಬರ್ ಆಗಿದ್ದೆ. ಆ ಟೈಮ್ನಲ್ಲಿ ನಾಗರಹೊಳೆ, ಬಂಡೀಪುರಕ್ಕೆ ಆಗ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾಯಿದ್ರು. ಈಗ ಟ್ರೆಕ್ಕಿಂಗ್ ನಿಂತಿದೆ, ಆಗ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗುವಂಥದ್ದು, ಸಫಾರಿ ಮಾಡೋವಂಥದ್ದು ಇತ್ತು. ಹಾಗಾಗಿ ಚಿಕ್ಕ ವಯಸ್ಸಿಂದಲೇ ಕೂಡ ಪರಿಸರದ ಮೇಲೆ ಕಾಳಜಿ, ವನ್ಯಜೀವಿಗಳ ಮೇಲೆ ಕಾಳಜಿ ಮತ್ತು ಪ್ರೀತಿ ಉಟ್ಕೊಂಡು ಬಂತು. ಓಕೆ. ನಿಮ್ಮ ವೃತ್ತಿಯಲ್ಲಿ ಕೊಡುವಂಥ ಸಮಯವನ್ನು ಹೊರತಾಗಿ ಈ ಪರಿಸರದ ಮೇಲಿನ ಪ್ರೀತಿಗೆ ಅಥವಾ ವನ್ಯಜೀವಿಗಳ ಮೇಲಿನ ಪ್ರೀತಿಗೆ ಹೇಗೆ ಸಮಯವನ್ನು ನೀವು ಬಿಡುವು ಮಾಡಿಕೊಂಡು ಅದಕ್ಕೆ ಸಮಯ ಕೊಡ್ತೀರಾ? ಏನಂತಂದರೆ, ನಮ್ಮ ವೃತ್ತಿಯ ಜೊತೆಗೇನೆ ಪ್ರಕೃತಿ ಪ್ರತಿದಿನ ಎಲ್ಲರ ಜೀವನದಲ್ಲೂ ಹಾಸುಹೊಕ್ಕಾಗಿರ್ತದೆ. ಬಟ್ ನಾವು ಅದಕ್ಕೆ ಸಮಯವನ್ನು ನಾವು ಹೊಂದಿಸ್ಕೊಬೇಕು, ಆಯಿತಾ? ಪ್ರಕೃತಿಗೋಸ್ಕರನೇ ನಾವು ಮೀಸಲಾಗಿರಬೇಕಾಗ್ತದೆ. ಅಂದರೆ ಯಾರಿಗೆ ಆಸಕ್ತಿ ಇರ್ತದೋ ಅಂಥವರು, ಕಾಳಜಿ ಇರ್ತಕ್ಕಂಥವ್ರು ಪರಿಸರದ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ಕೋಬೇಕಾಗ್ತದೆ. ನಮ್ಮಲ್ಲಿ ವೃತ್ತಿಯ ಜೊತೆಗೇನೆ ಈಗ ವೀಕ್ ಆಫ್ ಅಂತ ಇರ್ತದೆ, ಇಲ್ಲಾಂದರೆ ರಜದ ಸಂದರ್ಭಗಳಲ್ಲಿ ನಾವು ನಮ್ಮದೇ ಒಂದು ತಂಡವನ್ನು ಕಟ್ಕೊಂಡು, ಮೈಸೂರು ಟೀಮ್ ಅಂತ ನಮ್ಮದೊಂದು ಟೀಮ್ ಇದೆ. ಆ ಟೀಮ್ನಲ್ಲಿ ನಾವು ಬೇರೆ ಬೇರೆ ಭಾಗದ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಹೋಗೋದು, ಸಫಾರಿ ಮಾಡೋಂಥದ್ದು, ಟ್ರೆಕ್ಕಿಂಗ್ ಮಾಡೋಂಥದ್ದು, ಈ ಥರದ್ದೆಲ್ಲ ಒಂದು ಹವ್ಯಾಸವಾಗಿ ಮಾಡಿಸ್ಕೊಂಡು ಬಂದಿದೆ. ಓಕೆ. ನೀವು ಹೇಳಿದ್ರಿ ಏನಂತಂದರೆ ವೀಕ್ ಆಫ್ ಮತ್ತು ಸಿಗುವಂಥ ಸಮಯ ಅಂತ. ಎಲ್ಲೋ ಒಂದು ಕಡೆ ಇದಕ್ಕೆ ಅಂತ ನೀವು ಸಮಯ ಕೊಡಬೇಕಾದ್ರೆ ಫ್ಯಾಮಿಲಿಗೆ ಸಮಯ ಸಿಗ್ತಾ ಇದೆ ಅಥವಾ ಅದಕ್ಕೆ ಕೊರತೆ ಆಗ್ತಾ ಇದೆ ಅಂತ ಅನ್ಸುತ್ತೆ? ಖಂಡಿತ ಇಲ್ಲ. ಯಾಕೆಂತಂದರೆ ನನ್ನ ಮನೆಯಲ್ಲೂ ಕೂಡ ಎಲ್ಲರೂ ಕೂಡ ಪರಿಸರ ಪ್ರೇಮಿಗಳೇ ಆಗಿರೋದ್ರಿಂದ, ಪರಿಸರದ ಬಗ್ಗೆ ಹೆಚ್ಚಿನ ಕಾಳಜಿ ಇಟ್ಕೊಂಡಿರೋದ್ರಿಂದ, ಮೂಲತಃ ನಾವು ರೈತರೇ ಆಗಿರೋದ್ರಿಂದ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಸುತ್ತ ಗಿಡ ಮರ ಬೆಳೆಸುವಂಥದ್ದು, ಮನೆಗಳ ಸುತ್ತಮುತ್ತ ಪಕ್ಷಿಗಳಿಗೆ, ನಮ್ಮ ಮನೆ ಸುತ್ತಮುತ್ತ ಎಲ್ಲ ಥರದ ಹಣ್ಣುಗಳ ಗಿಡಗಳಿವೆ, ಎಲ್ಲ ಪಕ್ಷಿಗಳಿಗೆ ಅದು ಮೀಸಲು. ಸೊ ಹಾಗಾಗಿ ಎಲ್ಲರಿಗೂ ಕೂಡ ಪೂರಕವಾಗಿ ಅದಕ್ಕೆ ನಿಮ್ಮ ಜೊತೆ, ಹಾಗಾಗಿ ಮನೆ ಮಂದಿ ಕೂಡ ಪರಿಸರದ ಬಗ್ಗೆ ಕಾಳಜಿ ಇರೋದ್ರಿಂದ ಟೈಮ್ ಕೊಡಲ್ಲ ಅನ್ನೋಂಥದ್ದು ಖಂಡಿತ ಇಲ್ಲ. ಓಕೆ. ಇನ್ನು ಸರ್, ಇವತ್ತಿನ ಒಂದು ಸಂದರ್ಭಕ್ಕೆ ಬರೋದಾದ್ರೆ, ಇನ್ನು ದಸರಾಗೆ ನಿಮಗೆ ಯಾವ ರೀತಿ ನಂಟಿದೆ? ದಸರಾಗೆ ಆನೆಗೆ ಇರುವಂಥ ನಂಟು, ನಿಮಗಿರುವ ನಂಟು ಯಾವ ರೀತಿ ಇದೆ? ನೋಡಿ, ನಾಡ ಹಬ್ಬ ದಸರಾ ಮಹೋತ್ಸವಕ್ಕೆ 410 ವರ್ಷಗಳ ಮೇಲೆಗೂ ಇತಿಹಾಸ ಇರತಕ್ಕಂಥದ್ದು. ಮೈಸೂರಿನವರು ಪುಣ್ಯ ಮಾಡಿದ್ವಿ. ನಾವು ಬಾಲ್ಯದಿಂದಲೇ ಕೂಡ ನಮ್ಮ ಮನೆಯಲ್ಲಿ ದಸರಾನ ತೋರಿಸ್ತಾ ಇದ್ರು, ದಸರಾ ಆನೆಗಳನ್ನ ತೋರಿಸ್ತಾ ಇದ್ರು. ಈಗ ಇತ್ತೀಚಿನ ದಿನಗಳಲ್ಲಿ ಮೀಡಿಯಾಗಳು, ಸೋಷಿಯಲ್ ಮೀಡಿಯಾಗಳು ಎಲ್ಲವೂ ಜಾಸ್ತಿ ಆಗಿರ್ತಕ್ಕಂಥದ್ದು. ಆಗ ಯಾವುದೇ ಮೀಡಿಯಾಗಳು ಇರ್ತಿರ್ಲಿಲ್ಲ. ಜೊತೆಗೆ ಇಷ್ಟು ಬಂದೋಬಸ್ತಾಗಲಿ ಅಥವಾ ಶಿಸ್ತಿತ್ತು, ಬಟ್ ಸ್ಟ್ರಿಕ್ಟ್ ಅಂತದ್ದು ಇರ್ತಿರ್ಲಿಲ್ಲ. ಸೊ ಹಾಗಾಗಿ ನಾವು ದ್ರೋಣನ ಕಾಲದಿಂದಲೂ ಕೂಡ ನಾವು ದಸರಾವನ್ನ ನೋಡ್ಕೊಂಡು ಬಂದಿದ್ದೀವಿ. ಹೌದು. ಆಗ ಮೈಸೂರು ಅರಮನೆ ಆವರಣದಿಂದ ಕಾರಂಜಿ ಕೆರೆಗೆ ಆನೆಗಳನ್ನ ಕರ್ಕೊಂಡು ಹೋಗ್ತಾ ಇದ್ರು. ಎಸ್. ಆಗ ಎಷ್ಟು ಮಟ್ಟಿಗಿತ್ತು ಅಂತಂದ್ರೆ, ಮಾವುತರು ಮತ್ತೆ ಕಾವಡಿಗಳು ಮಕ್ಕಳನ್ನ ಆನೆ ಮೇಲೆ ಸವಾರಿ ಕೂಡ ಮಾಡಿಸೋರು ಆ ಕಾಲದಲ್ಲಿ. ಒಂದು 25 ವರ್ಷದ ಹಿಂದೆ ಒಂದು ಇನ್ಸಿಡೆಂಟ್ ಆಯ್ತು. ಹಾಗಾಗಿ ಅದು ಬಂದಾಯ್ತು. ಅಂದ್ರೆ ಸಾರ್ವಜನಿಕರು, ಪಬ್ಲಿಕ್ನ ಆನೆಗಳ ಮೇಲೆ ಸವಾರಿಯನ್ನ ಮಾಡುವಂಥದ್ದು ಅದೇನಂತಂದ್ರೆ, ನಾವು ಈಗ ದಸರಾಗೆ ಬಂದಂಥ ಆನೆಗಳನ್ನು ಮೈಸೂರಿನವರು ಒಂದು ಬಾಂಧವ್ಯ ಹೆಚ್ಚು, ಆನೆಗಳಿಗೂ ಆನೆ ಗಜಪಡೆಗೂ ಮೈಸೂರಿನ ಜನತೆಗೂ ಬಾಂಧವ್ಯ ಹೆಚ್ಚು. ಏನು ಅಂತಂದ್ರೆ, ಎಲ್ಲೋ ಒಂದು ನಮ್ಮ ಮನೆ ಮಕ್ಕಳು ಅಥವಾ ನಮ್ಮ ಮನೆಗೆ ಬಂದಂಥ ನಮ್ಮ ಮನೆಯ ಜಾತ್ರೆಗೆ ಬಂದಂಥ ಅತಿಥಿಗಳು ಅನ್ನೋ ರೀತಿ ನಾವು ಕಾಣ್ತೇವೆ ಮೈಸೂರಿನ ಜನರು. ಸೊ ಹಾಗಾಗಿ ಮೊದಲಿಂದಲೂ ಕೂಡ ಮೈಸೂರಿನ ಜನತೆಗೆ ಮತ್ತು ಗಜಪಡೆಗೆ ಅವಿನಾಭಾವ ನಂಟು. ಅದ್ರ ಜೊತೆಗೆ ನಾವು ಕೂಡ ಮೊದಲಿಂದನೂ ಕೂಡ ದಸರಾವನ್ನು ನೋಡ್ಕೊಂಡು ಬೆಳೆದಂಥವ್ರು, ದಸರಾಗಳ ಆನೆಗಳ ಜೊತೆ ಒಡನಾಟ ಇಟ್ಕೊಂಡಿದ್ದಂಥವ್ರು. ಸೊ ಹಾಗಾಗಿ ನಾವು ಏನೋ ಒಂಥರ 90 ದಿನ ಅಂದರೆ 60 ದಿನ ಮೈಸೂರಿನಲ್ಲಿ ಇರ್ತಕ್ಕಂಥ ಈ ಗಜಪಡೆಗೆ ಒಂಥರ ಬಾಂಧವ್ಯ ಜಾಸ್ತಿ. ಹಾಗಾಗಿ
ಓಕೆ, ಎಲ್ಲರಿಗೂ ಒಂದು ಕ್ವೆಶ್ಚನ್ ಇರುತ್ತೆ. ಯಾಕಂದರೆ ಎಲ್ಲ ಈಗ ನಮಗೆ ಇವರು ಫೇವ್ರೆಟ್ ಕ್ರಿಕೆಟ್ ಸ್ಟಾರ್, ಇವರು ಫೇವ್ರೆಟ್ ಫಿಲ್ಮ್ ಸ್ಟಾರ್, ಆ ಥರ. ಈಗ ನಮ್ಮ ದಸರಾನಲ್ಲಿ ಬರೋ ಆನೆಗಳನ್ನು ಲೆಕ್ಕ ಹಾಕಿದಾಗ ಅದರ ಹೆಸರುಗಳನ್ನು ನೋಡಿದಾಗ ನನಗೆ ಈ ಆನೆ ಇಷ್ಟ, ನಂಗೆ ಈ ಆನೆ ಇಷ್ಟ ಅಂತ ನೇಮಿಂಗ್ ಮಾಡೋದು. ಆ ಥರ ನಿಮಗೂ ಯಾವುದಾದ್ರೂ ಪರ್ಸ್ನಲ್ ಆಗಿ ನನಗೆ ಈ ಆನೆ ಮೇಲೆ ಬಹಳ ಪ್ರೀತಿ ಇದೆ ಅಥವಾ ಒಲವಿದೆ ಅನ್ನೋದಾದರೆ ಯಾವ ಆನೆ ನಿಮ್ಮನ್ನು ಇದು ಮಾಡಿದೆ, ಅಟ್ರಾಕ್ಟ್ ಮಾಡಿದೆ? ಅದು ಇದು ಈ ಅಭಿಪ್ರಾಯ ತಪ್ಪು ಅಂತ ನನ್ನ ಭಾವನೆ. ಆಯಿತಾ, ಎಲ್ಲ ಆನೆಗಳು ದಸರಾ ಮಹೋತ್ಸವಕ್ಕೆ ಬರ್ತಕ್ಕಂಥ 14 ಆನೆಗಳು ಕೂಡ ಸರಿಸಮಾನವಾಗಿ ಕಾಣಬೇಕು, ಸರಿಸಮಾನವಾಗಿ ಪ್ರೀತಿಗೆ ಹಂಚಿಕೆ ಮಾಡಬೇಕು, ಆ್ಯಂಡ್ ಮತ್ತು ಅವುಗಳನ್ನ ಆರೈಕೆ ಕೂಡ ಸರಿಸಮಾನವಾಗಿ ಮಾಡಬೇಕು, ಮಾಡ್ತಾ ಇದ್ದಾರೆ. ನಮ್ದು ಎಲ್ಲೋ ಪರ್ಸ್ನಲ್ ಆಗಿ ನೀವು ಕೇಳಿದ ಪ್ರಶ್ನೆಗೆ ಮನೆಯಲ್ಲಿ 10 ಮಕ್ಕಳಿದ್ದಾಗ ಒಂದು ಮಗು ಮೇಲೆ ಒಂಚೂರು ತಾಯಿಗೋ ತಂದೆಗೋ ಒಂದಷ್ಟು ಒಲವು ಜಾಸ್ತಿ ಇರುತ್ತೆ. ಆ ದೃಷ್ಟಿಕೋನದಲ್ಲಿ ನೋಡ್ತು ಅಂತಂದರೆ ನಮ್ಮದು ಎಲ್ಲ ಆಲ್ ಟೈಮ್ ಫೇವರೇಟ್ ಅಂತಂದರೆ ನಮ್ಮ ಅಭಿಮನ್ಯು. ಈ ಹಿಂದೆ ಅರ್ಜುನ್, ಅದಕ್ಕೂ ಮುನ್ನ ದ್ರೋಣ ಇದ್ದ, ದ್ರೋಣ ಆದಮೇಲೆ ಬಲರಾಮನ ಬಗ್ಗೆ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಅನ್ಕೋತೀನಿ. ಬಲರಾಮ ಪಾಪ ಜಂಬೂ ಸವಾರಿ ಪುಷ್ಪಾರ್ಚನೆಗೂ ಮುನ್ನ, ಪುಷ್ಪಾರ್ಚನೆ ಅಲ್ಲ, ನಂದಿ ಧ್ವಜಕ್ಕೂ ಪೂಜೆಗೂ ಮುನ್ನ 3 ಗಂಟೆ ಟೈಮು ಅದು ಅಂಬಾರಿನ ಒತ್ಕೊಂಡು ಕಟ್ಬಿಟ್ಟು ನಿಲ್ಲಿಸ್ಬಿಡ್ತಾಯಿದ್ರು. 2011ರಲ್ಲಿ ಒಂದು ವ್ಯವಸ್ಥೆ ಬದಲಾಯಿತು. 2011ರಲ್ಲಿ ವ್ಯವಸ್ಥೆ ಬದಲಾಯಿತು. ಏನು, ನಂದಿ ಪೂಜೆ ಮಾಡಿದ ನಂತರ 2 ಅವರ್ಸ್ ಆದಮೇಲೆ ಪುಷ್ಪಾರ್ಚನೆ ಮುಹೂರ್ತ ಬರ್ತಾಯಿತ್ತು. ಆಗ 1 ಗಂಟೆ ಸಾಕು ಅಂಬಾರಿ ಕಟ್ಟಲಿಕ್ಕೆ ಅಂತ ಹೇಳಿ ಆಗ ಆನೆಯನ್ನು ಕರ್ಕೊಂಡು ಬಂದು ಅಂಬಾರಿ ಕಟ್ತಾ ಇದ್ರು. 2011ರ ನಂತರ 2011ರವರೆಗೆ ಅಭಿಮನ್ಯು, ಬಲರಾಮ, ದ್ರೋಣ ಇವರೆಲ್ಲರೂ ಕೂಡ ತುಂಬ ಕಷ್ಟಪಟ್ಟಿದ್ದಾರೆ. ಆಯಿತಾ, ಅದ ನಂತರ ಕಷ್ಟಪಟ್ಟಿಲ್ಲ ಅಂತ ಇಲ್ಲ, ಸ್ವಲ್ಪ ಹಗುರಾಗಿದೆ. ಈಗ ಪುಷ್ಪಾರ್ಚನೆ ಆದ ನಂತರ ಇನ್ನೇನು ಮುಹೂರ್ತಕ್ಕೆ 1 ಅವರ್ ಇದೆ ಅಂತ ಹೇಳಿದಾಗ ಮಾತ್ರ ಅಂಬಾರಿ ಕಟ್ಟುವಂಥ ಪ್ರಕ್ರಿಯೆ 2011ರ ಈಚೆಗೆ ಆಗಿದ್ದು. ಸೊ ಹಾಗಾಗಿ ನಮಗೆ ಮೊದಲಿಂದಲೂ ಕೂಡ ಈ ಆನೆಗಳು ನಮ್ಮ ವೈಯಕ್ತಿಕವಾಗಿ ತುಂಬ ಪ್ರೀತಿ ಪಾತ್ರ ಆನೆಗಳು. ಎಲ್ಲವೂ ಕೂಡ ಎಲ್ಲರ ಮೇಲೂ ಪ್ರೀತಿ ಇದೆ, ಬಟ್ ಒಂದು ಕೈ ಜಾಸ್ತಿ. ಈಗ ಭೀಮ ಇದ್ದಾನೆ, ಮಹೇಂದ್ರ. ಓಕೆ ಸರ್, ಈಗ ನೀವು ಹೇಳಿದ್ರಿ ಚಿಕ್ಕ ವಯಸ್ಸಿಂದನೇ ದಸರಾ ಜೊತೆಗೆ ನಿಮಗೆ ಅವಿನಾಭಾವ ಸಂಬಂಧ ಇತ್ತು ಅಂತ ಹೇಳಿ. ಇದನ್ನು ಹೊರತಾಗಿ ವೃತ್ತಿ ಜೀವನಕ್ಕೆ ಬಂದ ಮೇಲೆ ಇದನ್ನು ಇನ್ನೂ ಹತ್ರದಿಂದ ನೋಡುವಂಥ ಭಾಗ್ಯ ಸಿಕ್ಕಿರುತ್ತೆ ನಿಮಗೆ. ಸೊ ಈ ಒಂದು ವೃತ್ತಿ ಜೀವನಕ್ಕೆ ಬಂದು ಈ ದಸರಾದ ಎಲ್ಲ ಈ ಒಂದು ಏನು ಪ್ರೆಸೆಂಟ್ ಕರೆಂಟ್ ಅಫೇರ್ಸ್ಗಳನ್ನು ಕ್ಯಾಪ್ಚರ್ ಮಾಡ್ತಾ ಇರ್ತೀರಾ. ಸೊ ಇದು ನಿಮಗೆ ಎಷ್ಟು ಖುಷಿ ಕೊಡ್ತಿತ್ತು? ಎಸ್, ಇದು ನೋಡಿ, ಎಲ್ಲರೂ ಎಲ್ಲ ಕೆಲಸನೂ ಮಾಡಲಿಕ್ಕಾಗಲ್ಲ. ಆಯಿತಾ, ಈ ವೈಲ್ಡ್ ಲೈಫ್ ಸಂರಕ್ಷಣೆಯಲ್ಲಿ ಎಲ್ರಿಗೂ ಕೂಡ ಇನ್ವಾಲ್ವ್ ಆಗಲಿಕ್ಕೆ ಆಗೋದಿಲ್ಲ. ಬಟ್ ಆಸಕ್ತಿನೂ ಕೆಲವರಲ್ಲಿ ಇರೋದಿಲ್ಲ. ಯಾರಿಗೆ ಆಸಕ್ತಿ ಇರ್ತದೋ ಅಂಥವರು ಇಂಥ ಈವೆಂಟ್ಗಳನ್ನ ಇದು ಮಾಡ್ಬೋದು. ನಾವು ನಾನು ಮೊದಲೇ ಹೇಳ್ಕೊಂಡು ಬಂದಿದ್ದು ಬಾಲ್ಯದಿಂದಲೇ ವನ್ಯಜೀವಿ ಸಂರಕ್ಷಣೆ ಬಗ್ಗೆ, ವೈಲ್ಡ್ ಲೈಫ್ ಬಗ್ಗೆ ಆಸಕ್ತಿ ಇದ್ದಿದ್ದರಿಂದ ನನಗಿದು ಪೂರಕ. ಈಗ XYZ, ಈಗ ಹೊಸಬರಿಗೆ ABCDಯಿಂದ ಕಲಿಯೋದು ಬದಲು ನಮಗೆ ಗೊತ್ತು ಇದೇನು, ಈ ಪರಿಸ್ಥಿತಿ ಹೆಂಗಿರ್ತದೆ, ಈ ಆನೆಗಳು ಗುಣ ಹೇಗಿರ್ತದೆ, ಇಲ್ಲಿ ಈವೆಂಟ್ಗಳು ಹೇಗಿರ್ತದೆ, ಗಜ ಪಯಣದಲ್ಲಿ ಏನೇನು ಇರ್ತದೆ, ಈ ಥರ ಎಲ್ಲ ಇವೆಂಟ್ ಗೊತ್ತಿರೋದ್ರಿಂದ ನಾನು ನಿಜ ಪುಣ್ಯ ಮಾಡಿದ್ದೇನೆ. ಸೊ ಆಲ್ಮೋಸ್ಟ್ ನಿಮಗೆ ಅದರದ್ದು ಒಂದು ಸ್ಕ್ರಿಪ್ಟಿಂಗ್ ತಲೆಯಲ್ಲೇ ಇರುತ್ತೆ, ಏನಿದೆ ಏನಿಲ್ಲ, ಅಲ್ಲಿ ಪ್ರೆಸೆಂಟ್ ನಡೆಯೋದು ಒಂದೊಂದಷ್ಟು ಚೇಂಜ್ ಮಾಡಿದ್ರೆ ಪ್ರತಿಯೊಂದು ಕೂಡ ಗೊತ್ತಿರುತ್ತೆ. ಪ್ರತಿ ಬಾರಿನೂ ಹೊಸತನ ಇದ್ದೇ ಇರ್ತದೆ. ಪ್ರತಿ ಬಾರಿಯೂ ಒಂದು ಗಜ ಪಯಣದಲ್ಲಾಗ್ಬೋದು, ಜಂಬೂ ಸವಾರಿಯಲ್ಲಾಗ್ಬೋದು, ಅಥವಾ ಆನೆಗಳಿಗೆ ಆರೈಕೆ ಮಾಡೋದ್ರಲ್ಲಾಗ್ಬೋದು, ಔಷಧೋಪಚಾರ ನೀಡೋದಾಗ್ಬೋದು, ಯಾವುದೇ ವಿಚಾರವನ್ನು ತಗೊಂಡ್ರು ಪ್ರತಿ ವರ್ಷನೂ ಹೊಸತನ ಇರ್ತದೆ. ಆ ಹೊಸತನ ಈ ಗಜಪಡೆಗೆ ಹುಮ್ಮಸ್ಸನ್ನು ಕೊಡುತ್ತಂಥದ್ದು. ಈಗ ಒಂದೇ ಥರ ಮಾಡೋಕ್ಕೋದ್ರೆ ಅದೊಂಥರ ಸಪ್ಪೆ ಅನ್ನೋ ಭಾವನೆ ಬಂದ್ಬಿಡ್ತದೆ. ಸೊ ಹಾಗಾಗಿ ಹೊಸತನಗಳು ಮೆರುಗನ್ನು ಹೆಚ್ಚಿಸುವಂಥ ಪ್ರಕ್ರಿಯೆಗಳು. ಎಷ್ಟು ವರ್ಷದಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಇದ್ದೀರಾ? ನಾನು 2002-3ನೇ ಇಸ್ವಿನಲ್ಲಿ ಜರ್ನಲಿಸಮ್ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದೆ. ಹಾಗಾಗಿ ಅಲ್ಲಿಂದ ನಿರಂತರವಾಗಿ ಮಾಡಿಕೊಂಡು ಈಗ ಪ್ರಸ್ತುತ ಮೈಸೂರು ಮಿತ್ರ ಸ್ಟಾರ್ ಆಫ್ ಮೈಸೂರಲ್ಲಿ ಹಿರಿಯ ವರದಿಗಾರನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ನಿರ್ದೇಶಕನಾಗಿ ಕೂಡ ಆಯ್ಕೆಯಾಗಿದ್ದೇನೆ, ಚುನಾಯಿತನಾಗಿದ್ದೇನೆ. ಓಕೆ. ಇನ್ನು ಸರ್, ಇತ್ತೀಚಿನ ದಿನಗಳಲ್ಲಿ ದಿಢೀರ್ ಅಂತ ಒಂದಷ್ಟು ಆನೆಗಳ ಮೇಲಾಗಿರ್ಬೋದು, ವನ್ಯಜೀವಿಗಳ ಮೇಲಾಗಿರ್ಬೋದು, ಈ ಟ್ರಕ್ಕಿಂಗ್ ಹೋಗಬೇಕು ಅನ್ನೋ ಒಂದು ಕ್ರೇಜ್ ಇವೆಲ್ಲವೂ ಉಟ್ಕೊಂಡಿದೆ. ಅದನ್ನು ನಾನು ಕ್ರೇಜ್ ಅಂತಲೇ ಕರೆಯೋಕ್ಕೆ ಇಷ್ಟಪಡ್ತೀನಿ. ಸೊ ಅಂಥವರಿಗೆ ನೀವು ಬಹಳಷ್ಟು ವರ್ಷದಿಂದ ಅದನ್ನು ಬೆಳೆಸ್ಕೊಂಡು ಬಂದಿದ್ದೀರಾ, ಏನು ಅವರಿಗೆ ಒಂದು ಈಗ ಕಿವಿ ಮಾತನ್ನು ಕೊಡ್ತೀವಿ? ಹೌದು, ಒಳ್ಳೆ ಪ್ರಶ್ನೆ. ಎಂತ ಹೇಳಿದ್ರೆ, ಒಂದು ನಿಮಿಷ ಹ್ಞೂ ಸರ್.
ಆ ಪ್ಲೇಟ್ ತಿಂತೈತೆ ನೋಡು. ಪ್ಲೇಟ್ ಯಾರಿದ್ದಾರೆ ಅಲ್ಲಿ? ಇವನ ಹೆಸರೇನು ಹೇಳು ಮರ್ತೋಯ್ತು. ರಾಜಣ್ಣ ಅವನು ಮಹೇಂದ್ರ ಪ್ಲೇಟ್ ತಿಂತವನೆ. ಪ್ಲೇಟ್ ತಿಂತಾವನಂತ ನೋಡ್ರಿ. ತಿನ್ಬೋದಾ? ಪ್ಲೇಟ್ ಏನೋ ತಿಂತ ಇದ್ದಾನಂತೆ. ಬಟ್ ಚುಚ್ಕೊಳ್ಳುತ್ತೆ ಇದು. ಏನಾ ಓಕೆ. ಟ್ರಕ್ಕಿಂಗ್ ಇತ್ತೀಚಿನ ಕೆಲ ವರ್ಷಗಳಲ್ಲಿ ಒಂದು ಫ್ಯಾಷನ್ ಟೈಪ್ ಆಗಿಬಿಟ್ಟಿದೆ. ಹೌದು, ಆಯ್ತಾ. ಒತ್ತಡದ ಜೀವನ, ರಜಾ ಬಂತ, ಟ್ರಕ್ಕಿಂಗ್ ಹೋಗೋಣ, ಫಾರೆಸ್ಟ್ಗೆ ಸಫಾರಿ ಹೋಗೋಣ, ಒಂದಷ್ಟು ಪ್ರಾಣಿಗಳನ್ನ ನೋಡ್ಕೊಂಡು ಬರೋಣ, ಈ ರೀತಿ ಈಗ ಒತ್ತಡದ ಜೀವನ ಆಗ್ಬೋದು, ಬದಲಾದ ಜೀವನ ಶೈಲಿ, ಒತ್ತಡದ ಜೀವನ ಮತ್ತೆ ಬದಲಾದ ಜೀವನ ಶೈಲಿಯಿಂದ ಹೊರಗೆ ಬರಲಿಕ್ಕೆ, ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ, ಜೊತೆಗೆ ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳಿಕ್ಕೆ ಚಾರಣ ಟ್ರೆಕ್ಕಿಂಗ್ ಅನ್ನೋದು ಒಂದು ಹವ್ಯಾಸ ಬೆಳೆಸ್ಕೊಳ್ಳೋದು ಉತ್ತಮ. ಆದರೆ ನನಗೆ ಅಭ್ಯಾಸನೇ ಇಲ್ಲದೇನೆ ಒಂದೇ ದಿನ ನಾನು ದೊಡ್ಡ ಮಟ್ಟದ ಚಾರಣ ಹೋಗ್ತೀನಿ ಅನ್ನೋದು ಸರಿ ಬರೋದಿಲ್ಲ. ಅದು ವ್ಯತಿರಿಕ್ತವಾಗಿ ಪರಿಣಾಮ ಬೀರುತ್ತೆ. ನಾವು ಇತ್ತೀಚಿನ ದಿನಗಳಲ್ಲಿ ಅರಣ್ಯ ಇಲಾಖೆ ಒಂದು ಆನ್ಲೈನ್ ನೋಂದಣಿ ಪ್ರಕ್ರಿಯೆ ಮಾಡಿಕೊಂಡಿದೆ. ಪ್ರತಿದಿನ ಇಷ್ಟು ಜನರಿಗೆ ಮಾತ್ರ ಚಾರಣ ಮಾಡಲಿಕ್ಕೆ, ಟ್ರೆಕ್ಕಿಂಗ್ ಮಾಡಲಿಕ್ಕೆ ಅವಕಾಶ ಮಾಡುವಂಥ ವ್ಯವಸ್ಥೆಯನ್ನು ಒಂದು 6 ತಿಂಗಳಿಂದ ಜಾರಿಗೆ ತಂದಿದೆ. ಇದು ಒಂದು ಉತ್ತಮ ಬೆಳವಣಿಗೆ. ಈಗ ಟ್ರೆಕ್ಕಿಂಗ್ ಹುಮ್ಮಸ್ನಲ್ಲಿ ಅಕ್ಕಪಕ್ಕದ ಪರಿಸರದ ಬಗ್ಗೆ ಗೊತ್ತಿಲ್ಲದೇನೆ, ಕಾಮನ್ ಸೆನ್ಸ್ ಇಲ್ಲದೇನೆ, ಅಥವಾ ಉದ್ದಟತನ ಅಥವಾ ಬೇಜವಾಬ್ದಾರಿಯಿಂದ ಹೋದರೆ ಅಪಾಯಗಳು ಕಟ್ಟಿಟ್ಟು ಬುತ್ತಿ. ಆಯಿತಾ. ಈಗ ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ನಾಗಮಲ್ಲಿಗೆ ಟ್ರೆಕ್ಕಿಂಗ್ ಅಂತ ಹೋಗಿ 3 ಜನ ಆನೆ ತುಳಿತಕ್ಕೆ ಒಳಗಾಗಿದ್ರು. ಸೊ ಇವೆಲ್ಲ ಏನು ಅಂತಂದರೆ, ಅವರು ಸಮಯವಲ್ಲದ ಸಮಯದಲ್ಲಿ ಟ್ರೆಕ್ಕಿಂಗ್ ಮಾಡ್ತೀನಿ ಅಂತ ಹೋದಾಗ 3 ಜನ ಆನೆ ತುಳಿತಕ್ಕೆ ಬೇರೆ ಬೇರೆ ದಿನಗಳಲ್ಲಿ, ಒಂದೇ ದಿನ ಅಲ್ಲ, ಬೇರೆ ಬೇರೆ ದಿನಗಳಲ್ಲಿ 3 ಜನ ಆನೆ ತುಳಿತಕ್ಕೆ ಒಳಗಾಗಿ ಮೃತಪಟ್ಟಿರ್ತಕ್ಕಂಥದ್ದು. ಸೊ ಹೀಗಾಗಿ ಟ್ರೆಕ್ಕಿಂಗ್ ಮಾಡಲೇಬೇಕಾದ್ರೂ ಕೂಡ ಒಂದು ನೀತಿ ನಿಯಮ ಅಂತ ಇರ್ತದೆ. ಜೊತೆಗೆ ನನಗೆ ಗೊತ್ತಿಲ್ಲ ಅಂತಂದ್ರೂ ಕೇಳಿ ತಿಳ್ಕೊಳ್ಳೋಂಥ ವ್ಯವಧಾನ ಇರಬೇಕು, ಆಸಕ್ತಿ ಇರಬೇಕು. ಈ ಟ್ರೆಕ್ಕಿಂಗ್ ನಾವು ಹೋಗ್ತಾ ಇದ್ದೀವಿ, ಏನಾದರೂ ಸವಾಲಿದೆಯಾ ಅಥವಾ ಏನಾದರೂ ಅಪಾಯಕಾರಿ ಬೆಳವಣಿಗೆ ಆಗುತ್ತಾ, ಈ ಥರವೆಲ್ಲವೂ ತಿಳ್ಕೊಬೇಕು. ಈಗ ಚಿಕ್ಕಮಗಳೂರು ಟ್ರೆಕ್ಕಿಂಗ್ ಹೋದಂಥ ಸಮಯದಲ್ಲಿ ಮಳೆಗಾಲದಲ್ಲಿ ಲೀಚ್ ಜಿಗಣೆ ಹತ್ತುತ್ತವೆ. ಈ ರಕ್ತ ತಿನ್ನಿರ್ತದಲ್ಲ, ಅವ್ರದ್ದು ತಿನ್ನಾಗಲಿಕ್ಕೆ ಕೆಲವರು ಟ್ರೀಟ್ಮೆಂಟ್ ತಗೋತಾರೆ, ಟ್ಯಾಬ್ಲೆಟ್ ಎಲ್ಲ. ಅಂಥವ್ರಿಗೆ ಒಮ್ಮೆ ಹೊಡಿತು ಅಂತಂದರೆ ರಕ್ತ ಲಾಸ್ ಆಗ್ತಾನೆ ಇರ್ತದೆ. ಈ ಬಗ್ಗೆನೂ ಕೂಡ ಎಚ್ಚರಿತ್ಕೋಬೇಕು. ಆಮೇಲೆ ಲೀಚ್ ಅದೇ ಈಗ ನೋಡಿಯೋಕ್ಕೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಅನ್ನೋದಕ್ಕೂ ಒಂದು ಕಿಟ್ ಥರ ಇರ್ತದೆ. ಡೆಟಾಲ್ ಆಗ್ಬೋದು, ಬೇರೆ ಬೇರೆ ಇದಾಗ್ಬೋದು. ಆ ಥರದ್ದೆಲ್ಲ ಕಾಮನ್ ಸೆನ್ಸ್ ಇರಬೇಕು. ಜೊತೆಗೆ ಹೋಗಿರೋ ಹತ್ರ ತಿಳ್ಕೋಬೇಕು. ಹಾಗಾಗಿ ಒಂದು ಸೇಫಾಗಿ ಹೋಗಿ ಬರ್ಬೋದು. ಒಳ್ಳೆ ಕಿವಿ ಮಾತು. ನೋಡಿದ್ರಲ್ಲ, ಯಾವುದೇ ಒಂದು ನಾವು ಏನೇ ಮಾಡ್ತೀವಿ ಅಂತಂದರೆ ಅದು ಒಳ್ಳೆ ಹವ್ಯಾಸವಾಗಿದ್ದರೂ ಕೂಡ ಅದರಿಂದ ಕೆಟ್ಟದ್ದು ಕೂಡ ಆಗ್ಬೋದು, ಒಳ್ಳೆಯದು ಕೂಡ ಆಗ್ಬೋದು. ಅದೆಲ್ಲವನ್ನು ಕೂಡ ನಾವು ಮುಂಚಿತವಾಗಿ ಸಿದ್ಧತೆಯನ್ನು ಮಾಡಿಕೊಂಡು ಹೋಗೋದು ಅತಿ ಮುಖ್ಯವಾಗುತ್ತೆ ಅಂತ ಹೇಳ್ಬೋದು. ಸೊ ಭಾಳಷ್ಟು ಪರಿಸರದ ಬಗ್ಗೆ, ಹಾಗೆ ವನ್ಯಜೀವಿಗಳ ಬಗ್ಗೆ, ಇನ್ನು ನಮಗೆ ಈ ಗಜಪಯಣದಲ್ಲಿ ಸಿಕ್ಕಿ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಂಥ ಹಿರಿಯ ಪತ್ರಕರ್ತರು, ಮೈಸೂರು ಮಿತ್ರದ ಪತ್ರಕರ್ತರು ಆದಂಥ ಶ್ರೀಯುತ ಯೋಗೇಶ್ ಅವರಿಗೆ ನಾನು ನಮ್ಮ ವಾಹಿನಿಯ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತೀನಿ. ಸರ್, ನಿಮ್ಮ ಒಂದು ಅಲ್ಲಿ ಇಲ್ಲಿ ಎಲ್ಲ ಕೆಲಸದ ಮಧ್ಯೆ ನಮ್ಮ ಒಂದು ಕರೆಗೆ ನೀವು ಬೆಲೆಯನ್ನು ಕೊಟ್ಟು ಒಂದಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು.